ಅಡಿದಾವರೆಗಳಿಗೆ ಎರಗುತ್ತಾ ಇದೇ ದಿವಸದಿಂದ ಆರಂಭವಾದ ಶ್ರೀ ವಿಷ್ಣು ಯಕ್ಷ ಬಳಗ ಇದರ ಪ್ರಥಮ ವಾರ್ಷಿಕೋತ್ಸವದ ಶುಭಾವಸರದಲ್ಲಿ ನಾವೆಲ್ಲ ಸೇರಿದವರಿದ್ದೇವೆ. ಸೇರಿರುವ ಎಲ್ಲ ಭಗವದ್ಭಕ್ತರನ್ನು, ಕಲಾಭಿಮಾನಿಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಲಿರುವವರು ಶ್ರೀ ಡಾಕ್ಟರ್ ಶ್ರೀಧರ ಭಟ್, ಅಧ್ಯಕ್ಷರು, ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಮಜಿಬೈಲು ಜೀರ್ಣೋದ್ಧಾರ ಸಮಿತಿಯವರು. ದೀಪ ಪ್ರಜ್ವಲನೆಯನ್ನು ಮಾಡುವುದಕ್ಕಿರುವವರು ಶ್ರೀ ಗೋಪಾಲಕೃಷ್ಣ ನಾವಡರು. ಅತಿಥಿಗಳಾಗಿ ಶ್ರೀ ವೇದಮೂರ್ತಿ ಗಣೇಶ ನಾವಡರು, ಶ್ರೀ ವಾಸುದೇವಮಯ್ಯ, ಶ್ರೀ ಶ್ರೀಕೃಷ್ಣ ಭಟ್ ದೇವಕಾನ, ಶ್ರೀ ನಾರಾಯಣ ನಾವಡ ಇವರೆಲ್ಲ ನಮ್ಮ ಜೊತೆ ಭಾಗವಹಿಸಿದವರಿದ್ದಾರೆ. ಯಾವುದೇ ಕಾರ್ಯಕ್ರಮ ನಿರ್ವಿಘ್ನವಾಗಿ ಪರಿಸಮಾಪನೆ ಆಗಬೇಕು ಅಂತಿದ್ರೆ ಭಗವಂತನನ್ನು ಆರಾಧನೆ ಮಾಡುವಂಥದ್ದು ನಮ್ಮ ಸಂಪ್ರದಾಯ. ಅದೇ ಹಾದಿಯಲ್ಲಿ ಸಾಗುತ್ತಾ ಪ್ರಾರ್ಥನೆಯನ್ನು ಮಾಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡುವುದಕ್ಕಿದ್ದೇವೆ. ಕುಮಾರಿ ವಿಷ್ಣುಪ್ರಿಯಾ ನಾವಡ ಇವರು ಪ್ರಾರ್ಥನೆಯನ್ನು ಮಾಡಿ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದಾರೆ. ಮಹಾಗಣಪತಿಂ ಮನಸಾ ಸ್ಮರಾಮಿ, ಮಹಾಗಣಪತಿಂ ಮನಸಾ ಸ್ಮರಾಮಿ, ಮಹಾಗಣಪತಿಂ ಮನಸಾ ಸ್ಮರಾಮಿ. ವಸಿಷ್ಠವಾಮದೇವಾದಿವಂದಿತ ಮಹಾಗಣಪತಿಂ ಮಹಾದೇವಸುತಂ ಮಹಾದೇವಸುತಂ ಗುರುಗುಹನುತಂ ಮಹಾದೇವಸುತಂ ಗುರುಗುಹನುತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಹಾಕಾವ್ಯನಾಟಕಾದಿಪ್ರಿಯಂ ಮಹಾಕಾವ್ಯನಾಟಕಾದಿಪ್ರಿಯಂ ಮೂಷಿಕವಾಹನಮೋದಕಾಪ್ರಿಯಂ ಮಹಾಕಾವ್ಯನಾಟಕಾದಿಪ್ರಿಯಂ ಮೂಷಿಕವಾಹನಮೋದಕಾಪ್ರಿಯಂ ಮಹಾಗಣಪತಿಂ ಮನಸಾ ಸ್ಮರಾಮಿ. ವಸಿಷ್ಠವಾಮದೇವಾದಿವಂದಿತ ಮಹಾಗಣಪತಿಂ. ವಂದನೆಗಳು. ಆಗಮಿಸಿದ ಎಲ್ಲ ಗಣ್ಯರನ್ನು ಪ್ರಾಸ್ತಾವಿಕ ನುಡಿಗಳ ಮೂಲಕ ಸ್ವಾಗತಿಸುವುದಕ್ಕಿದ್ದಾರೆ ವಿಷ್ಣು ಯಕ್ಷ ಬಳಗದ ರೂವಾರಿಗಳಾದಂತಹ ಹರೀಶ್ ನಾವಡ ಮಜಿಬೈಲುಯರು. ಮೊದಲಿಗೆ ಇಲ್ಲಿನ ಸಾನ್ನಿಧ್ಯ ದೇವರಾದಂತಹ ವಿಷ್ಣುಮೂರ್ತಿ ದೇವರಿಗೆ ವಂದಿಸುತ್ತಾ, ಪರಿವಾರ ದೇವರುಗಳನ್ನು ಮನಸ್ಸಿನಲ್ಲಿ ಧ್ಯಾನಿಸುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತಾ, ಇಂದು ಶ್ರೀ ವಿಷ್ಣು ಯಕ್ಷಬಳಗ ಮಜಿಬೈಲು 1 ವರ್ಷ ತುಂಬುತ್ತಿರುವಂತಹ ಸಂದರ್ಭದಲ್ಲಿ ನಾವು ಒಂದು ಸಭಾ ಕಾರ್ಯಕ್ರಮವನ್ನು ಆಯೋಜಿಸಿದವರಿದ್ದೇವೆ. ಈ ವಿಷ್ಣು ಯಕ್ಷಬಳಗ ಮಜಿಬೈಲು ಇದರ ಹುಟ್ಟು ಒಂದು ಆಕಸ್ಮಿಕ, ಅನಿರೀಕ್ಷಿತ. ಆ ಹುಟ್ಟಿನಲ್ಲಿ ನಾವು ಎಣಿಸಿಕೊಂಡಿದ್ದಕ್ಕಿಂತ ಎಷ್ಟೋ ಪಾಲು ಮುಂದೆ ಸಾಗಲು ನಮಗೆ ದೇವರು ಅನುಕೂಲವನ್ನು ಮಾಡಿಕೊಟ್ಟವರಿದ್ದಾರೆ. ಅದಕ್ಕಾಗಿ ನಾನು ಮೊದಲಿಗೆ ದೇವರಿಗೆ ಧನ್ಯೋಸ್ಮಿ. ಇದೇ 31/5/2022 ನಮ್ಮ ಈ ಬ್ರಹ್ಮ ಕಲಶೋತ್ಸವದ ದಿನದಂದು ನಮ್ಮ ಈ ವಿಷ್ಣು ಯಕ್ಷಬಳಗ ಎನ್ನುವಂತಹ ಒಂದು ಸಂಘವನ್ನು ನಾವು ಪ್ರಾರಂಭ ಮಾಡಿದೆವು. ಅಂದು ಸುದರ್ಶನ ವಿಜಯ ಅನ್ನುವಂತಹ ಒಂದು ಪ್ರಸಂಗವನ್ನು ಮಾಡುವುದರ ಮೂಲಕ ನಮ್ಮ ಚಾಲನೆಯಾಯಿತು. ನಂತರದ ದಿನಗಳಲ್ಲಿ ಹಲವಾರು ಕಡೆಗಳಲ್ಲಿ ನಮಗೆ, ಉದಾಹರಣೆಗೆ ಕಾಸರಗೋಡು ಜಿಲ್ಲೆ, ಕೇರಳದ ಕಾಸರಗೋಡು, ಕಣ್ಣೂರು, ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಗಳ ಈ 3 ಜಿಲ್ಲೆಗಳಲ್ಲಿ ನಾವು ಪ್ರವಾಸ ಮಾಡಿದವರಿದ್ದೇವೆ. ನಮಗೆ ಹಲವಾರು ಕಡೆಗಳಲ್ಲಿ
ಉತ್ತಮ ಸ್ಪಂದನೆಯೂ ದೊರಕಿದೆ. ಅದರಲ್ಲಿ ಕೆಲವೊಂದನ್ನು ನಾನು ಹೇಳಲು ಬಯಸುತ್ತೇನೆ. ತಿರುಮಲ ದೇವಸ್ಥಾನ ಬಂಟ್ವಾಳ, ನಂತರ ವಿಷ್ಣುಮೂರ್ತಿ ದೇವಸ್ಥಾನ ಕಡಂಬಾರು, ನಂತರ ನವರಾತ್ರಿ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ಭಜನಾ ಮಂದಿರ ಪಾವೂರು, ಮಹಾಮಲರಾಯ ದೇವಸ್ಥಾನ ಕರಿಬೈಲು, ಗುರುವನ ಶ್ರೀ ದುರ್ಗಾ ಕ್ಷೇತ್ರ ಕಡೆಕಾರು ಮಂಗಳೂರು, ಶ್ರೀ ಕಾಳಿಕಾ ಪರಮೇಶ್ವರಿ ದೇವಸ್ಥಾನ ಹೊಸಂಗಡಿ, ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಷಡ್ರಂಪಾಡಿ ಕುಂಬಳೆ, ಬ್ರಹ್ಮೋಪದೇಶ ಪ್ರಯುಕ್ತ ಮರವೂರು ನಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ನಡೆಸಿಕೊಟ್ಟವರಿದ್ದೇವೆ. ದಕ್ಷಿಣದ ಶಬರಿಮಲೆ ಎಂದು ಪ್ರಖ್ಯಾತವಾಗಿರುವಂತಹ ಉಬ್ರಂಗಳ ಮಹಾದೇವ ಕ್ಷೇತ್ರ, ಅದರ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಕಾರ್ಯಕ್ರಮವನ್ನು ಕೊಟ್ಟವರಿದ್ದೇವೆ. ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಹೇರೂರು, ಅಲ್ಲಿನ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಕಾರ್ಯಕ್ರಮವನ್ನು ನಾವು ಕೊಟ್ಟವರಿದ್ದೇವೆ. ಬಡಾಜೆ ಶ್ರೀ ಮಹಲಿಂಗೇಶ್ವರ ದೇವಸ್ಥಾನ ಶಿವರಾತ್ರಿಯ ಸಂದರ್ಭದಲ್ಲಿ ಅಲ್ಲಿನ ಜಾತ್ರಾ ಸಂದರ್ಭದಲ್ಲಿ ನಾವು ಕೊಟ್ಟವರಿದ್ದೇವೆ. ಕುಟ್ಟಿಚ್ಚಾತ ಶಂಕರನಾರಾಯಣ ದೇವಸ್ಥಾನ ಬೆದ್ರಡ್ಕ ಕಾಸರಗೋಡು, ಇಲ್ಲಿ ಮಕರ ಸಂಕ್ರಾಂತಿಯ ದಿವಸ ನಮಗೆ ಕಾರ್ಯಕ್ರಮವನ್ನು ಕೊಡುವಂಥ ಅವಕಾಶ ಲಭಿಸಿದೆ. ಸೊಯ್ಪಕಲ್ಲು ಗುಳಿಗ ಕ್ಷೇತ್ರ ಮಜಿಬೈಲು, ಅರಸು ಸಂಕುಲ ದೈವ ಸಂತಡ್ಕ, ಶಿವರಾತ್ರಿಯ ದಿವಸ ಮಹಲಿಂಗೇಶ್ವರ ದೇವಸ್ಥಾನ ಮುಳಿಂಜ, ಅದೇ ರೀತಿ ವಿಶೇಷವಾದಂತಹ ಕಾರಿಂಜೇಶ್ವರ ದೇವಸ್ಥಾನ ಕಾರಿಂಜ ಬಂಟ್ವಾಳ, ಅಯ್ಯಪ್ಪ ಭಜನಾ ಕ್ಷೇತ್ರ ಹೊಸಂಗಡಿ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರಿದ್ದೇವೆ. ಆನೆಕಲ್ಲು ಸಂತಾನ ಗೋಪಾಲಕೃಷ್ಣ ದೇವಸ್ಥಾನದ ಬ್ರಹ್ಮಕಲಶೋತ್ಸವದಲ್ಲಿ ಕಾರ್ಯಕ್ರಮವನ್ನು ಕೊಡುವಂತಹ ಭಾಗ್ಯ ನಮಗೆ ಲಭಿಸಿದೆ. ವಿಷ್ಣುಮೂರ್ತಿ ದೇವಸ್ಥಾನ ಚಿಪ್ಪಾರು ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ನಮಗೆ ಕಾರ್ಯಕ್ರಮವನ್ನು ಕೊಡುವಂತಹ ಯೋಗ ಲಭಿಸಿದೆ. ಅದೇ ರೀತಿ ಐತಿಹಾಸಿಕವಾಗಿ ಪ್ರಸಿದ್ಧವಾದಂತಹ ಬೇಕಲಕೋಟೆಯಲ್ಲಿ ಅದರ ಒಳಗೆ ಇರುವಂತಹ ಮುಖ್ಯಪ್ರಾಣ ದೇವಸ್ಥಾನದಲ್ಲಿ ನಮಗೆ ಕಾರ್ಯಕ್ರಮವನ್ನು ಕೊಡುವಂತಹ ಒಂದು ಯೋಗ ಲಭಿಸಿದೆ. ಅಲ್ಲಿ ಯಕ್ಷಗಾನ ತಾಳಮದ್ದಳೆ ಎಂದರೆ ಏನೂ ಅಂತೇಳಿ ಗೊತ್ತಿಲ್ಲದಂತಹ ಒಂದು ಸ್ಥಳದಲ್ಲಿ ನಾವು ಕೊಡುವುದರ ಮೂಲಕ ಅವರಿಗೆ ಅದರ ರುಚಿಯನ್ನು ಉಣಬಡಿಸಿದವರಿದ್ದೇವೆ. ಉದ್ಯೋಗದಲ್ಲಿ ನಿವೃತ್ತಿ ಹೊಂದಿರುವಂತಹ ಒಂದು ಕಾರ್ಯಕ್ರಮ, ಕಾಸರಗೋಡಿನ ಅಂಚೆ ಕಚೇರಿಯಲ್ಲಿ ಪ್ರಧಾನ ಅಂಚೆ ಕಚೇರಿಯಲ್ಲಿ ದುಡಿಯುತ್ತಿದ್ದಂತಹ ಸತೀಶ ಎನ್ನುವರ ಮನೆಯಲ್ಲಿ ಕೂಡ್ಲು ಅವರ ಮನೆಯಲ್ಲಿ ನಮಗೆ ಒಂದು ಕಾರ್ಯಕ್ರಮವನ್ನು ಕೊಡುವಂಥ ಅವಕಾಶವನ್ನು ಲಭಿಸಿದೆ. ಅದೇ ರೀತಿ ಕಾವುಗೋಳಿ ಬ್ರಹ್ಮಕಲಶ, ಕಾವುಗೋಳಿ ಮಹಾದೇವ ದೇವಸ್ಥಾನ, ಅಲ್ಲಿ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಒಂದು ವಿಶೇಷವಾದಂತಹ ಒಂದು ಪರಿಸ್ಥಿತಿ ನಮಗೆ ನಿರ್ಮಾಣ ಆಯಿತು. ಅದನ್ನು ಸವಾಲಾಗಿ ಸ್ವೀಕರಿಸಿ ಅಂದು ನಾವು ಒಂದು ಮಕ್ಕಳ ತಂಡವನ್ನು ರಚನೆ ಮಾಡಿದೆವು. ಆ ಮಕ್ಕಳ ತಂಡ ಈಗಾಗಲೇ ನಾವು ನಡೆಸಿಕೊಟ್ಟಂತಹ ಕಾರ್ಯಕ್ರಮ. ಅದೇ ಆ ಮಕ್ಕಳ ತಂಡದ ಪ್ರಥಮ ಪ್ರಯೋಗ ಕಾವುಗೋಳಿ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ನಾವು ನಡೆಸಿಕೊಟ್ಟವರಿದ್ದೇವೆ. ಅಲ್ಲಿನ ಧರ್ಮಸ್ಥಳ ಮೇಳದ ಭಾಗವತರಾದಂತಹ ಸಿರಿಬಾಗಿಲು ರಾಮಕೃಷ್ಣ ಮಯ್ಯರ ಪ್ರಶಂಸೆಗೆ ನಾವು ಒಳಪಟ್ಟಿದ್ದೇವೆ. ಅದೇ ರೀತಿ ಅಲ್ಲಿನ ಅವರ ಪ್ರತಿಷ್ಠಾನ ಏನುಂಟು ಅದರಲ್ಲಿ ಕಾರ್ಯಕ್ರಮವನ್ನು ನೀವು ಕೊಡಬೇಕು ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಅವರು ನಮಗೆ ಕೊಟ್ಟವರಿದ್ದಾರೆ. ಅದಕ್ಕೆ ನಾವು ಈ ಕಾರ್ಯಕ್ರಮದಲ್ಲಿ ಸ್ಮರಿಸುತ್ತಾ ಇದ್ದೇವೆ. ಪಾಡಾಂಗರೆ ಭಗವತಿ ಕ್ಷೇತ್ರದ ಉತ್ಸವದ ಪ್ರಯುಕ್ತ ಅಲ್ಲಿ ನಾವು ಕಾರ್ಯಕ್ರಮವನ್ನು ಕೊಟ್ಟವರಿದ್ದೇವೆ. ವೀರ ಹನುಮಾನ್ ಮಂದಿರ ಕರಂದಕಾಡು ಕಾಸರಗೋಡು, ಅಲ್ಲಿನ ವಾರ್ಷಿಕೋತ್ಸವದ ಪ್ರಯುಕ್ತ ಕಾರ್ಯಕ್ರಮವನ್ನು ಕೊಟ್ಟವರಿದ್ದೇವೆ. ವಿಶೇಷವಾಗಿ ಲೋಕ ಕಲ್ಯಾಣಾರ್ಥವಾಗಿ ನಡೆದಂತಹ ಪಯ್ಯನ್ನೂರಿನಲ್ಲಿ ನಡೆದಂತಹ ಸೋಮಯಾಗ, ಆ ಮಲಯಾಳಿಗಳ ಎಡೆಯಲ್ಲಿ ಕನ್ನಡದ ಒಂದು ಕಾರ್ಯಕ್ರಮವನ್ನು ಕೊಡುವಂತಹ ಯೋಗ ನಮಗೆ ಲಭಿಸಿದ್ದು ಇದುವರೆಗಿನ ಎಲ್ಲ ಕಾರ್ಯಕ್ರಮಗಳಿಗಿಂತಲೂ ಹೆಚ್ಚಿನ ಒಂದು ಭಾರ ಇರುವಂಥದ್ದು ಎಂದು ನಾವು ತಿಳಿದುಕೊಂಡಿದ್ದೇವೆ. ಹೆಚ್ಚಿನ ಒಂದು ಗೌರವವಿರುವಂತಹ ಕಾರ್ಯಕ್ರಮ ಎಂದು ತಿಳಿದುಕೊಂಡಿದ್ದೇವೆ. ಆ ಒಂದು ಕಾರ್ಯಕ್ರಮದಲ್ಲಿಯೂ ನಮಗೆ ಕಾರ್ಯಕ್ರಮವನ್ನು ಕೊಡಲು ಸಹಕಾರಿ ಆದಂತಹ
ಕೆಲವೊಂದು ಜನರನ್ನು ನಾವು ಮುಂದೆ ನಾನು ಸ್ಮರಿಸುತ್ತಿದ್ದೇನೆ. ಅದೇ ರೀತಿ ಸುರಿಬೈಲು ಸದಾಶಿವ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ನಮಗೆ ಕಾರ್ಯಕ್ರಮವನ್ನು ಕೊಡುವಂತಹ ಯೋಗ ಲಭಿಸಿದೆ. ಇತ್ತೀಚೆಗೆ ಕೊನೆಯದಾಗಿ ವಿಘ್ನೇಶ್ವರ ಕಲಾ ಸಂಘದ ಸುವರ್ಣ ಮಹೋತ್ಸವದ ಪ್ರಯುಕ್ತ ನಾಯ್ಕಾಪು ವಿಘ್ನೇಶ್ವರ ಕಲಾ ಸಂಘ ಅವರ ಕಾರ್ಯಕ್ರಮ ರಾಜರಾಜೇಶ್ವರಿ ದೇವಸ್ಥಾನ ಮುಂಡಪಳ್ಳ ನಾಯ್ಕಾಪು, ಇಲ್ಲಿ ನಾವು ಮಕ್ಕಳ ಕಾರ್ಯಕ್ರಮವನ್ನು ಕೊಟ್ಟವರಿದ್ದೇವೆ. ಈ ರೀತಿ 10 ಹಲವಾರು ಕಾರ್ಯಕ್ರಮಗಳನ್ನು ನಮಗೆ ಕೊಡಲು ಸಾಧ್ಯವಾಗಿದೆ. ಇದರಲ್ಲಿ ನಾನು ಈ ಸಂದರ್ಭದಲ್ಲಿ ನೆನೆಸಿಕೊಳ್ಳಬೇಕಾದಂತಹ ಕೆಲವೊಂದು ವಿಷಯಗಳಿದೆ. ಈ ಕಾರ್ಯಕ್ರಮವು ಒಂದು ಸಂಘಟಿತ ರೀತಿಯಲ್ಲಿ ಹೋದ ಕಾರಣ ಇಷ್ಟು ಯಶಸ್ಸಿಗೆ ಕಾರಣರಾಯಿತು ಅನ್ನೋದನ್ನು ನಾವು ನೆನಪಿಸಿಕೊಳ್ಳುತ್ತೇನೆ. ಪ್ರತಿಯೊಬ್ಬ ಕಲಾವಿದರು ನಮ್ಮದೇ ಒಂದು ಕೂಟ, ನಮ್ಮದೇ ಸಂಘ ಅನ್ನುವ ರೀತಿಯಲ್ಲಿ ನನಗೆ ಸಹಕರಿಸಿದವರಿದ್ದಾರೆ. ಅದರಲ್ಲೂ ಪ್ರತ್ಯೇಕವಾಗಿ ನಾವು ಮಕ್ಕಳ ತಂಡವನ್ನು ಹೇಳುವುದಿದ್ದರೆ, ಮಕ್ಕಳ ಹೆತ್ತವರು ಬಹಳ ಒಂದು ಮುತ್ಸದ್ದಿ ವಹಿಸಿ, ಕಾಳಜಿ ವಹಿಸಿ ಮಕ್ಕಳಿಗೆ ಕಲಿಸುವುದರಿಂದ ಮುಖಾಂತರ ಎಲ್ಲ ರೀತಿಯಲ್ಲಿಯೂ ನಮಗೆ ಸಹಕರಿಸಿದವರಿದ್ದಾರೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಿದ್ದೇನೆ. ಈ ಕಾರ್ಯಕ್ರಮಗಳು ನಮಗೆ ಇದುವರೆಗೆ ಲಭಿಸಲು ಹಲವಾರು ಜನಗಳು ಸಹಕರಿಸಿದ್ದಾರೆ. ಪ್ರತ್ಯಕ್ಷವಾಗಿರಬಹುದು, ಪರೋಕ್ಷವಾಗಿ ರೀತಿಯಲ್ಲಿ ಹಲವಾರು ಜನಗಳು ಶ್ರಮಿಸಿದವರಿದ್ದಾರೆ. ಅದು ಕೇವಲ ಇಂಥ ಒಂದು ಕಡೆಯಲ್ಲಿ ಕಾರ್ಯಕ್ರಮ ಉಂಟು ಅಂತೇಳಿ ಹೇಳುವಂಥದ್ದು ಆಗಿರಬಹುದು. ಅದು ಕೂಡ ಒಂದು ರೀತಿಯ ನಮಗೆ ಮಾಡಿದಂತಹ ಒಂದು ಉಪಕಾರ. ಹಾಗೆ ಎಲ್ಲ ರೀತಿಯಲ್ಲೂ ನಮಗೆ ಸಹಕರಿಸಿದ ಪ್ರತ್ಯೇಕವಾಗಿ ನಮ್ಮ ಪ್ರತಿಯೊಂದು ಕಲಾವಿದರಿಗೂ, ಅದರಲ್ಲೂ ವಿಶೇಷವಾಗಿ ಗುರು ನರಸಿಂಹ ಯಕ್ಷ ಬಳಗದ ಪ್ರತಿಯೊಂದು ಸದಸ್ಯರಿಗೂ, ದೇವಕ್ಕಾನ ಕೃಷ್ಣ ಭಟ್ರು ಮತ್ತು ಅವರ ಸದಸ್ಯರಿಗೂ, ಮಹಾಮಾಯಿ ಬಾಯಾರು ತಂಡದ ಕೆಲವೊಂದು ಸದಸ್ಯರು, ಈ ರೀತಿ ಪ್ರತಿಯೊಂದು ಸದಸ್ಯರು, ನನಗೆ ಹೆಸರು ಹೇಳಲಿಕ್ಕೆ ನೆನಪಾಗುವುದಿಲ್ಲ, ಪ್ರತಿಯೊಬ್ಬರಿಗೂ ನಾನು ಆಭಾರಿಯಾಗಿದ್ದೇನೆ. ನಾವು ಮತ್ತು ನಮ್ಮ ತಂಡ ಆಭಾರಿಯಾಗಿದೆ. ಇದು ಒಬ್ಬನ ಯಶಸ್ಸಲ್ಲ, ಪ್ರತಿಯೊಬ್ಬನ ಯಶಸ್ಸು ಅನ್ನುವುದನ್ನು ಹೇಳಿಕೊಂಡು ಈ ಕಾರ್ಯಕ್ರಮವನ್ನು, ಆ 1ನೇ ವರ್ಷದ ಕಾರ್ಯಕ್ರಮವನ್ನು ನಮಗೆ ಎಲ್ಲರಿಗೂ ಕೃತಜ್ಞತೆಗಳನ್ನು ಕೊಡಬೇಕು ಅನ್ನುವಂತಹ ಉದ್ದೇಶ ಇಟ್ಟುಕೊಂಡು ನಾವು ನಡೆಸಿದವರಿದ್ದೇವೆ. ಅದಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದಂತಹ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕಿರುವಂತಹ ಈ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಡಾಕ್ಟರ್ ಶ್ರೀಧರ್ ಭಟ್ ಅವರಿಗೆ ನಾವು ಮೊದಲಾಗಿ ನಮ್ಮ ಯಕ್ಷ ಬಳಗದ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ಇದ್ದೇನೆ. ಅದೇ ರೀತಿ ಈ ದೇವಸ್ಥಾನದ ಮೊಕ್ತೇಸರರು, ನನ್ನ ದೊಡ್ಡ ತಂದೆಯೂ ಆಗಿರುವಂತಹ ಡಾಕ್ಟರ್ ಶ್ರೀಧರ ಭಟ್ರನ್ನು ರಾಜೇಂದ್ರ ರಾವ್ ಮುಗುಳಿತಂಡ ಧರ್ಮಸ್ಥಳ ಇವರು ಶಾಲು ಹೊದಿಸಿ ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ಈ ದೇವಸ್ಥಾನದ ಅರ್ಚಕರು, ಮೊಕ್ತೇಸರರು ಆದಂತಹ ನಮ್ಮವರೇ ಆದಂತಹ ಗೋಪಾಲಕೃಷ್ಣ ನಾವಡರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ. ಅವರನ್ನು ಶಾಲು ಹೊದಿಸಿ ಸ್ವಾಗತಿಸಬೇಕು ಅಂತೇಳಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿ, ಗುರು ನರಸಿಂಹ ಯಕ್ಷ ಬಳಗದ ಸಂಚಾಲಕರು ಶ್ರೀ ವೇದಮೂರ್ತಿ ಗಣೇಶ್ ನಾವಡರು. ಅವರು ನಮ್ಮ ಈ ಸಂಘದ ಯಶಸ್ಸಿನಲ್ಲಿ ಮುಖ್ಯ ಭಾಗಿ ಅಂದರೂ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಅವರ ಬಳಗದ ಸದಸ್ಯರು ನಮ್ಮ ಯಶಸ್ಸಿಗೆ ಕಾರಣ. ನಾವು ಅದೇ ರೀತಿ ನಾವು ಆಚೆ ಹೋಗಿದ್ದಿದ್ರು ಅವರ ಬಳಗದವರು ಈಚೆ ಬಂದದ್ದೇ ಜಾಸ್ತಿ. ಅಂತೂ ನಮ್ಮ ಯಶಸ್ಸಿನ ಪ್ರಧಾನ ಕಾರಣೀಕರ್ತರು ಅವರು ಅನ್ನುವುದನ್ನು ನಾವು ಮನಗಂಡು, ಅವರ ಒಂದು ಸಂಚಾಲಕತ್ವಕ್ಕೂ ನಾವು ಬೆಲೆ ಕೊಟ್ಟು ನಾವು ಅವರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ. ಅವರನ್ನು ಶಾಲು ಹೊದಿಸಿ ರಾಜೇಂದ್ರ ರಾವ್ ಅವರು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀಕೃಷ್ಣ ಭಟ್ ದೇವಕ್ಕಾನ ಅವರಿಗೆ
ತಂದೆಯಿಂದಲೇ ಬಂದಂತಹ ಈ ಒಂದು ಯಕ್ಷಗಾನಕ್ಕೆ ಸಂಬಂಧಪಟ್ಟಂತಹ ವೃತ್ತಿಗಳು, ಹವ್ಯಾಸಗಳು ಎಲ್ಲವೂ ತಂದೆಯ ಬಳುವಳಿ ಅಂತೇಳಿ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಈಗ ಅದನ್ನು ಮೀರಿಸಿ ಈಗದ ಕಾಲಕ್ಕೆ ತಕ್ಕಂತೆ ಅವರು ಮುಂದೆ ಹೋಗುತ್ತಾ ಇದ್ದಾರೆ. ಅವರು ನಮ್ಮ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ನಮ್ಮ ಯಶಸ್ಸಿನೊಂದಿಗೆ ಅವರು ಭಾಗಿಯಾಗಿದ್ದಾರೆ. ಅವರನ್ನು ಅದು ಪ್ರತ್ಯೇಕವಾಗಿ ಅವರ ಮಕ್ಕಳ ತಂಡ, ನಮ್ಮ ಮಕ್ಕಳ ತಂಡದ ಯಶಸ್ಸಿಗೆ ಕಾರಣೀಕರ್ತರಲ್ಲಿ ನನಗಿಂತಲೂ ಹೆಚ್ಚಿಗೆ ಕೆಲಸ ನಿರ್ವಹಿಸಿದವರು ಅವರು. ಅವರ ಮನೆಯಲ್ಲಿಯೇ ನಾವು ಇದರ ಪ್ರಾಕ್ಟೀಸ್ಗಳಾಗಲಿ ಏನೇ ಆಗಲಿ ಮಾಡ್ತಾ ಇದ್ದೇವೆ. ಅವರ ಮನೆಯವರು ಕೂಡ ಇದರ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ. ಆದ್ದರಿಂದ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅವರನ್ನು ರಾಜೇಂದ್ರ ರಾವ್ ಅವರು ಶಾಲು ಹೊದಿಸಿ ಗೌರವಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿ ನಮ್ಮವರೇ ಆದಂತಹ ನಾರಾಯಣಣ್ಣ ಅವರು ಮಕ್ಕಳ ತಂಡವನ್ನು ಅಷ್ಟು ಸುಲಭವಲ್ಲ, ಮಕ್ಕಳ ತಂಡವನ್ನು ರಚಿಸುವುದು ಅಷ್ಟು ಸುಲಭವಲ್ಲ. ಆದರೆ ಅವರು ಸಲುಲಿತವಾಗಿ ಕಷ್ಟಪಡುವುದಂತೂ ಇದೆ. ಆದರೂ ಮಕ್ಕಳ ತಂಡವನ್ನು ಬೇರೆ ಬೇರೆ ಸಂದರ್ಭಕ್ಕೆ ಹೊಂದಿಕೊಂಡು ಬೇರೆ ಬೇರೆ ಮಕ್ಕಳನ್ನು ವ್ಯವಸ್ಥೆ ಮಾಡಿಕೊಂಡು ಹೋಗುತ್ತಾ ಇದ್ದಾರೆ. ಶಾಲಾ ಮಕ್ಕಳು, ಯಾಕೆಂದರೆ ಒಂದು ಸ್ವಲ್ಪ ಸಮಯ ಆಗುವಾಗ ಆ ಶಾಲಾ ಮಕ್ಕಳು ಹೋಗ್ತಾರೆ, ಇನ್ನು ಬೇರೆಯವರು ಬರ್ತಾರೆ. ಹಾಗೆ ಅದೆಲ್ಲ ಮಕ್ಕಳನ್ನು ಪಳಗಿಸಿಕೊಂಡು ಹೋಗುವಂತಹ ಆ ಒಂದು ಯಶಸ್ಸಿನಲ್ಲಿ ಅವರು ಮುಂದುವರಿಯುತ್ತಾ ಇದ್ದಾರೆ. ಆ ಒಂದು ವಿದ್ಯಾವರ್ಧಕ ಬಾಲಿಕೆಯರ ತಂಡ ಅದರ ಸಂಚಾಲಕರಾಗಿ ಇರುವಂತಹ ನಾರಾಯಣ ನಾವಡ ಅವರಿಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ನಾವು ಮಾಡುತ್ತಾ ಇದ್ದೇವೆ. ಅವರನ್ನು ರಾಜೇಂದ್ರ ರಾವ್ ಅವರು ಶಾಲು ಹೊದಿಸಿ ಗೌರವಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ನೆರೆದಿರುವ ಎಲ್ಲ ಕಲಾಭಿಮಾನಿಗಳು, ಭಕ್ತಾಭಿಮಾನಿಗಳು ಎಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕಾಗಿ ಗುರುರಾಜ್ ಹೊಳ್ಳರನ್ನು ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆಯ ಮೂಲಕ ಉದ್ಘಾಟಿಸಬೇಕು ಎನ್ನುವ ಹಾಗೆ ಶ್ರೀಕ್ಷೇತ್ರದ ಮುಕ್ತಸ್ಥರಾದಂಥ ಶ್ರೀ ಗೋಪಾಲಕೃಷ್ಣ ನಾವಡ ಮಜಿಬೈಲ್ ಇವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೀನಿ. ಗಣ್ಯಾತಿ ಗಣ್ಯರೆಲ್ಲ ಸಹಕರಿಸಿ ದೀಪ ಪ್ರಜ್ವಲನೆಯ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಗೋಪಾಲಕೃಷ್ಣ ನಾವಡರು 2 ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೆ. ಸರಿ, ಕುಳಿತಲ್ಲಿಗೆ ಮೌನದ ಮೂಲಕವಾಗಿಯೇ ಶುಭಾಶಂಸನೆಯನ್ನು ಈ ಕಾರ್ಯಕ್ರಮಕ್ಕೆ ಮಾಡಿದವರಿದ್ದಾರೆ. ಮುಂದೆ ನಮ್ಮ ಜೊತೆ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀ ನಾರಾಯಣ ನಾವಡ ಸಂಚಾಲಕರು, ವಿದ್ಯಾವರ್ಧಕ ಬಾಲಿಕೆಯರ ತಂಡ ಮಿಯಪ್ಪದವರಿವರು ನಮ್ಮನ್ನುದ್ದೇಶಿಸಿ 2 ನುಡಿಗಳನ್ನಾಡಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೆ. ವೇದಿಕೆಯಲ್ಲಿರುವಂತಹ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವಂತಹ ಭಕ್ತಾಭಿಮಾನಿಗಳು, ಕಲಾಭಿಮಾನಿಗಳಾದಂತಹ ಸಹೃದಯರೇ, ಇವತ್ತು ಪಾಶ್ಚಾತ್ಯ ಸಂಸ್ಕೃತಿಯ ದಾಳಿಯಿಂದಾಗಿ ನಮ್ಮ ಸಂಸ್ಕೃತಿ ಅಪಾಯದ ಅಂಚಿನಲ್ಲಿರುವಂತಹ ಸಂದರ್ಭ ನಮಗೆಲ್ಲ ಗೊತ್ತುಂಟು. ಮುಖ್ಯವಾಗಿ ಈ ಮೊಬೈಲ್ ಇದರ ಬೆಳವಣಿಗೆಯಿಂದಾಗಿ. ಹಾಗಿರುವಾಗ ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕಿದ್ರೆ ಒಂದರ್ಥದಲ್ಲಿ ನಾವು ಹೋರಾಟವನ್ನೇ ಮಾಡಬೇಕಾಗಿದೆ. ಶಸ್ತ್ರ ಹಿಡಿದಲ್ಲ, ನಾವು ಅದರಲ್ಲಿ ತೊಡಗಿಸಿಕೊಂಡು ಅದರ ಕಡೆ ಗಮನ ಹರಿಸಿಕೊಂಡು ನಮ್ಮ ಮಕ್ಕಳನ್ನು ಅದರ ಹತ್ರ ಆಕರ್ಷಿಸುವಂತೆ ಮಾಡುವಂಥ ರೀತಿಯಲ್ಲಿ ಅದರಲ್ಲಿ ಯಕ್ಷಗಾನ, ಹರಿಕತೆ, ಹಾಗೆ ಭರತನಾಟ್ಯ ಇತ್ಯಾದಿ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಬಹಳ ಹಿಂದಿನ ಕಾಲದಿಂದಲೇ ಬೆಳೆದು ಬಂದಂತಹ ಇವುಗಳನ್ನು ನಾವು ಪ್ರೋತ್ಸಾಹಿಸಬೇಕಾಗಿದೆ. ಹಾಗೆ ಮಾಡಿದಲ್ಲಿ ನಮ್ಮ ಮಕ್ಕಳು ನಮ್ಮ ಅಲ್ಲಿ ಉಳಿತಾರೆ. ಇಲ್ಲದಿದ್ದರೆ ಈಗ ನಾವು ಕೇಳ್ತಾ ಇದ್ದೇವೆ, ವಾರ್ತಾಪತ್ರಿಕೆಗಳಲ್ಲಿ ಎಲ್ಲ ವಿಷಯ ಕೇಳ್ತಾ ಇದ್ದೇವೆ, ಅಂತಹ ಅಪಾಯ ಉಂಟಾಗದೇ ಇರಲಿಕ್ಕೆ ಖಂಡಿತವಾಗಿಯೂ ಇಂತಹ ಕಲೆಗಳಿಗೆ ನಾವು ವಿಶೇಷವಾದಂತಹ ಪ್ರೋತ್ಸಾಹವನ್ನು ಕೊಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಶ್ರೀ ಹರೀಶ್ ನಾವಡರು ಇಂಥ ಒಂದು ಈ ವಿಷ್ಣು ಯಕ್ಷ ಬಳಗ ಇದನ್ನು ಸ್ಥಾಪಿಸಿ ಇದನ್ನೀಗ ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ. ಈಗ ಇನ್ನೇನು 1 ವರ್ಷ ತುಂಬಿರುವಂತಹ ಈ ಕಡಿಮೆ ಅವಧಿಯಲ್ಲಿ
ಅನೇಕ ಕಾರ್ಯಕ್ರಮಗಳನ್ನು, ಗುಣಮಟ್ಟದ ಕಾರ್ಯಕ್ರಮಗಳನ್ನು ಅವರು ಆ, ಏರ್ಪಡಿಸಿದ್ದಾರೆ. ಅದು ಜಾತ್ರೆಯ ಸಂದರ್ಭ ಆಗಿರ್ಬೋದು, ಅಥವಾ ಬ್ರಹ್ಮಕಲಶೋತ್ಸವ ಆಗಿರ್ಬೋದು, ಅಥವಾ ಇದು ಅನೇಕ ಸಂದರ್ಭಗಳಾಗಿರ್ಬೋದು. ಅಲ್ಲೆಲ್ಲ ಪುರುಸೊತ್ತು ಮಾಡಿಕೊಂಡು ಹಾಗೂ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲರನ್ನು ಸೇರಿಸಿಕೊಂಡು ಕಷ್ಟಕರವಾದ, ಅದು ಹೇಳಿದಷ್ಟು ಸುಲಭವಾದಂಥ ಒಂದು ಕೆಲಸ ಅಲ್ಲ. ಆದರೂ ಕೂಡ ಅದನ್ನು ಬಹಳ ಉತ್ಸಾಹದಿಂದ, ಶ್ರದ್ಧೆಯಿಂದ ಅವರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅವರ ಫ್ಯಾಮಿಲಿ ಪೂರ್ತಿ ಅದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಯಕ್ಷಗಾನ ಎಂಬುದು ಬಹಳ ಒಂದು ಶ್ರೇಷ್ಠವಾದ ಕಲೆ. ಯಾಕೆಂತೇಳಿದ್ರೆ ಅದರಲ್ಲಿ ಸಂಗೀತವೂ ಇದೆ, ಮಾತುಗಾರಿಕೆ, ಹಾಗೆ ಜ್ಞಾನದ ಎಲ್ಲ ವಿಸ್ತಾರ ಆಗಲಿಕ್ಕೆ ಎಲ್ಲದರಲ್ಲೂ ಅದಕ್ಕೆ ಅವಕಾಶ ಇದೆ ಅಂತ ಒಂದು ಶ್ರೇಷ್ಠವಾದ ಕಲೆ ಯಕ್ಷಗಾನ. ಅದನ್ನು ಹೀಗೆ ಅವರು ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ. ನಿಜವಾಗಿಯೂ ಅವರ ಕಾರ್ಯ ಶ್ಲಾಘನೀಯವಾದ್ದು. ಇದು ಇನ್ನೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ನಡೆಸುವಂತಹ ಸುಯೋಗವನ್ನು ಶ್ರೀ ವಿಷ್ಣುಮೂರ್ತಿ ದೇವರು ಅನುಗ್ರಹಿಸಲಿ, ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆಯಲಿ ಎಂಬುದಾಗಿ ಹಾರೈಸ್ತಾ, ನನಗೆ ಇಲ್ಲಿ ಈ ರೀತಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕಾಗಿ ಧನ್ಯವಾದವನ್ನು ಅರ್ಪಿಸುತ್ತಾ ನಾನು ವಿರಮಿಸ್ತೇನೆ. ಕಾರ್ಯಕ್ರಮಕ್ಕೆ ಹಾಗೂ ವಿಷ್ಣು ಯಕ್ಷ ಬಳಗಕ್ಕೆ ಶುಭಾಶಂಸನೆಯನ್ನು ನಾಡಿದಂತಹ ನಿಮಗೆ ವಂದನೆಗಳು ಸರ್. ಮುಂದಕ್ಕೆ ನಮ್ಮ ಜೊತೆ ಇರುವಂತಹ ಗಣೇಶ್ ಕಲಾವೃಂದ ಪೈಯೊಳಿಕೆ ಇದರ ಸಂಚಾಲಕರಾದಂತಹ ಶ್ರೀ ಶ್ರೀಕೃಷ್ಣ ಭಟ್ ದೇವಕಾನ್ ಅವರು 2 ನುಡಿಗಳನ್ನು ಆಡಬೇಕು ಅಂತ ಕೇಳ್ತಾ ಇದ್ದಾರೆ. ಸ್ಥಳದ ಆರಾಧ್ಯ ಮೂರ್ತಿಗೆ ತಲೆಬಾಗಿ, ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರೇ ಹಾಗೂ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಭಗವದ್ಭಕ್ತರೇ ಹಾಗೂ ಕಲಾಭಿಮಾನಿಗಳೇ, ಶ್ರೀ ವಿಷ್ಣು ಯಕ್ಷ ಬಳಗ ಇದರ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ನಾವಿದ್ದೇವೆ. ಇಂದು ಯಕ್ಷಗಾನ ಕ್ಷೇತ್ರವನ್ನು ನಾವು ಸೂಕ್ಷ್ಮವಾಗಿ ಅವಲೋಕಿಸಿದರೆ, ಯಕ್ಷಗಾನ ಕ್ಷೇತ್ರದಲ್ಲಿ ಇರಬಹುದು ಅಥವಾ ತಾಳಮದ್ದಲೆಯ ಕ್ಷೇತ್ರದಲ್ಲಿ ಇರಬಹುದು, ಹೊಸ ಹೊಸ ಸೃಷ್ಟಿಗಳನ್ನು ಕಾಣ್ತಾ ಇದ್ದೇವೆ. ಅದು ಕಲಾವಿದರಿರಬಹುದು, ಅರ್ಥಧಾರಿಗಳಿರಬಹುದು, ಭಾಗವತರಿರಬಹುದು, ಚೆಂಡೆ ಮದ್ದಳೆಯವರಿರಬಹುದು, ಅಥವಾ ಸಂಘಟಕರೇ ಇರಬಹುದು. ಯಾವ ನಿಟ್ಟಿನಲ್ಲಿ ಇದ್ದರೂ ಕೂಡ ಹೊಸ ಸೃಷ್ಟಿಗಳನ್ನು ನಾವು ಆಗಾಗ ಕಾಣುತ್ತಾ ಇದ್ದೇವೆ. ಅಂತಹ ಹೊಸ ಸೃಷ್ಟಿಯಲ್ಲಿ ನಮಗೆ ಅಚ್ಚರಿಯನ್ನುಂಟು ಮಾಡಿದಂಥ ಒಂದು ವಿಸ್ಮಯದ ಸೃಷ್ಟಿಯೇ ವಿಷ್ಣು ಯಕ್ಷ ಬಳಗ ಮಜಿಬೈಲು. ನಾನು ಕೆಲವೊಂದು ಕಾರ್ಯಕ್ರಮದಲ್ಲಿ ಆರಂಭದ ದಿನಗಳಲ್ಲಿ ಈ ತಂಡದೊಂದಿಗೆ ಭಾಗವಹಿಸಿದ ನಂತರ 1 ವರ್ಷದಲ್ಲಿ ಈ ತಂಡ ಕೊಟ್ಟಂತಹ ಕಾರ್ಯಕ್ರಮಗಳನ್ನು ಗಮನಿಸಿದಾಗ, ಇದನ್ನು ಮುನ್ನಡೆಸುತ್ತಿರುವಂತಹ ಹರೀಶ್ ನಾವ್ಡ್ ಇರಬಹುದು, ಅವರ ಮನೆಯವರಿರಬಹುದು, ಅವರಲ್ಲಿ ಅದೆಂತಹ ಒಂದು ಆಸಕ್ತಿ ಮತ್ತು ಈ ಯಕ್ಷಗಾನ ತಾಳಮದ್ದಳೆ ಕೂಟವನ್ನು ಮುಂದುವರಿಸಿಕೊಂಡು ಹೋಗುವಂತಹ ಒಂದು ಛಲ, ಇದನ್ನು ನಾವು ಬಹಳ ಹತ್ತಿರದಿಂದ ಕಂಡದ್ದರಿಂದ ಮತ್ತು ಇದಕ್ಕೆ ಉಳಿದವರು ಕೂಡ ಬೆಂಬಲಿಸಬೇಕು ಎನ್ನುವಂಥ ದೃಷ್ಟಿಯಿಂದ ನಾವು ಕೂಡ ಇದಕ್ಕೆ ಸಹಕರಿಸಿದೆವು. ಕೇವಲ ನಾವು ಮಾತ್ರ ಅಲ್ಲ, ನಮ್ಮ ಹಾಗೆ ತುಂಬ ಜನ ಇದ್ದಾರೆ. ಹಿಮ್ಮೇಳ ಕಲಾವಿದರು, ಮುಮ್ಮೇಳ ಕಲಾವಿದರು, ನಿತ್ಯ ಈ ತಾಳಮದ್ದಳೆಯಲ್ಲಿ ಅವರ ಜೊತೆ ಕೈ ಜೋಡಿಸಿಕೊಂಡವರು ತುಂಬ ಮಂದಿ ನಿರಂತರವಾದಂತಹ ಸಹಕಾರವನ್ನು ಈ ತಂಡಕ್ಕೆ ಕೊಡುತ್ತಾ ಇದ್ದಾರೆ. ಈ ಪರಿಣಾಮದಿಂದಾಗಿ ಉಂಟಾದಂತಹ ಉತ್ಸಾಹ ಅದು ಹೆಚ್ಚಿದ್ದರಿಂದಾಗಿಯೇ ಇತ್ತೀಚೆಗೆ ತೊಡಗಿಕೊಂಡದ್ದು ಮಕ್ಕಳ ತಂಡ. 3 ಪ್ರದರ್ಶನ ಆಯಿತು. ಮಕ್ಕಳ ತಂಡವು ಹಾಗೆ ಉತ್ತಮವಾಗಿ ಮುನ್ನಡೆಯುತ್ತಾ ಇದೆ. ಹಾಗಿರುವಾಗ ತಮ್ಮ ಸ್ವಂತ ಕೆಲಸದ ಜೊತೆಯಲ್ಲಿ ಈ ತಾಳಮದ್ದಳೆ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಬೇರೆ ಬೇರೆ ಕಡೆಗಳಲ್ಲಿ ಆ ಸಮಯಕ್ಕೆ ಸರಿಯಾಗಿ ಹೋಗಿ ಅದನ್ನು ಮಾಡುವಂಥ ಹರೀಶ್ ನಾವ್ಡ್ರಲ್ಲಿರುವಂಥ ಆ ಒಂದು ಛಲ ಮತ್ತು ಉತ್ಸಾಹಕ್ಕೆ ನಾವು ಖಂಡಿತ ತಲೆಬಾಗಲೇಬೇಕು. ಅದು ಪ್ರತಿಫಲ ಅಪೇಕ್ಷೆ ಇರಲಿ ಇಲ್ಲದೇ ಇರಲಿ. ಒಂದು ಕಡೆಯಲ್ಲಿ ಈಗ ತಾಳಮದ್ದಳೆ ಮಾಡಬೇಕು ಅಂತಂದರೆ ಅವರಿಗೆ ಖರ್ಚಿದೆ, ಖಂಡಿತ ಇದೆ. ಅವರ ಜೊತೆಯಲ್ಲಿರುವವರು ಹಾಗೆ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಭಾಗವಹಿಸುವವರಿದ್ದಾರೆ. ಹಾಗೆ ಅಂತ ಹೇಳಿಕೊಂಡು ಅದರದ್ದೇ ಆದ ಖರ್ಚುಗಳಿದೆ. ಆ ಖರ್ಚಿಗೆ ಹಣ ಹೇಗೆ ಎಲ್ಲಿಂದ ಅದು ಯಾವುದನ್ನು ನೋಡದೆ ಕಾರ್ಯಕ್ರಮ ಮಾಡಬೇಕು. ಯಾರಾದರೂ ಹೇಳಿದ ಕೂಡಲೇ ಅದನ್ನು ಒಪ್ಪಿಕೊಂಡು ಅದನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗುವಂಥ ಇಂತಹ ಸಂಘ ಸಂಸ್ಥೆಗಳು, ಸಂಘಟನೆಗಳು ನಿರಂತರವಾಗಿ ಯಕ್ಷಗಾನವನ್ನು ಉಳಿಸಿ ಬೆಳೆಸುವಲ್ಲಿ ಅತ್ಯಂತ ಹೆಚ್ಚಿನ ಕೊಡುಗೆಯನ್ನು ನೀಡಿದೆ. ಅದರ ಜೊತೆಗೆ ಕಲಾ ಅಭಿಮಾನಿಗಳಾದ ನಾವೆಲ್ಲರೂ ಕೈ ಜೋಡಿಸಬೇಕಾದಂಥ ಅಗತ್ಯ, ಅನಿವಾರ್ಯತೆ ಇದೆ. ಹಾಗೆ ಮಾಡಿದಲ್ಲಿ ಮುಂದಿನ ಪೀಳಿಗೆ, ಮಕ್ಕಳ ತಂಡ ಇರಬಹುದು, ಯುವಕರನ್ನು ಆಕರ್ಷಿಸುವುದರಲ್ಲಿ, ಅವರನ್ನು ಹೆಚ್ಚೆಚ್ಚು ಸೆಳೆಯುವುದರಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸಿ ಖಂಡಿತವಾಗಿಯೂ ಈ ಕ್ಷೇತ್ರ ಯಶಸ್ವಿಯಾಗುತ್ತದೆ, ಸಮೃದ್ಧಿಯನ್ನು ಹೊಂದುತ್ತದೆ ಎಂದು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತಾ ವಿರಮಿಸ್ತಾ ಇದ್ದೇನೆ. ವಂದನೆಗಳು.
ಒಂದು ಸಂಸ್ಥೆಯನ್ನು ನಡೆಸಬೇಕು ಅಂತಿದ್ರೆ ಆ ಸಂಸ್ಥೆಯನ್ನು ನಡೆಸಿ ಸಂಘಟನೆಯನ್ನು ಮಾಡಿ ಅನುಭವ ಇದ್ದವನಿಗೆ ಮಾತ್ರ ಅದು ಹೇಗೆ ಮುಂದೆ ಹೋಗುವುದಕ್ಕೆ ಸಾಧ್ಯ ಎನ್ನುವುದು ತಿಳಿಯುವುದಕ್ಕೆ ಸಾಧ್ಯವಾಗ್ತದೆ. ತನ್ನ ಅಂತರಂಗದ ನುಡಿಯ ಮೂಲಕವಾಗಿ ಸಂಸ್ಥೆಯ ಕುರಿತು ಬಳಗಕ್ಕೆ ಶುಭಾಶಂಸನೆಯನ್ನು ನಾಡಿದ್ದಾರೆ. ವಂದನೆಗಳು. ಮುಂದೆ ನಮ್ಮ ಜೊತೆ ಇರುವವರು ಶ್ರೀ ವೇದಮೂರ್ತಿ ಗಣೇಶ್ ನಾವಡ, ಸಂಚಾಲಕರು ಗುರುನರಸಿಂಹ ಯಕ್ಷ ಬಳಗ ಮೀಯಪ್ಪದವರು. ಇವರು ನಮ್ಮನ್ನು ಉದ್ದೇಶಿಸಿ 2 ನುಡಿಗಳನ್ನು ಆಡುವುದಕ್ಕಿದ್ದಾರೆ. ವೇದಿಕೆಯ ಮುಂದೆ ಇರುವಂತಹ ಸಭಾಸದರೇ, ಅದೇ ವೇದಿಕೆಯ ಮೇಲಿರುವಂತಹ ಗಣ್ಯರಿಗೆ ವಂದಿಸುತ್ತಾ, ಸ್ಥಳ ನಿಯಾಮಕರಂತಹ ವಿಷ್ಣುಮೂರ್ತಿಯನ್ನು ನಮಿಸುತ್ತಾ ಒಂದೆರಡು ಮಾತುಗಳನ್ನು ಆಡಲು ಇಚ್ಛಿಸುತ್ತೇನೆ. ವಿಷ್ಣು ಬಳಗ ಮಜಿಬೈಲು, ಇದು ಕಳೆದ ವರ್ಷದ ಇಲ್ಲಿಯ ಇನ್ವಿಟೇಷನ್ನಲ್ಲಿದ್ದಂತಹ ಹೆಸರು ಇದು ಯಾವುದು ಅಂತ ನಾವು ಆಲೋಚನೆ ಮಾಡುವಾಗ ಯಾರು ಅಂತ ಗೊತ್ತಾಗಲಿಲ್ಲ. ಅದರ ನಂತರ ಈ 1 ವರ್ಷದಲ್ಲಿ ಈ ಹೆಸರು ಎಲ್ಲರಿಗೂ ಗೊತ್ತಾಗುವಾಗ ಆಗಿದೆ. ಇಲ್ಲಿ ಆಸುಪಾಸಿನಲ್ಲಿ ಯಾವುದೇ ಬ್ರಹ್ಮಕಲಶ ಇರಲಿ ಅಥವಾ ಜಾತ್ರೆ ಇರಲಿ, ಅಲ್ಲಿ ತಾಳಮದ್ದಲೆಯನ್ನು ಮಾಡುವುದರ ಮೂಲಕವಾಗಿ ಅದರೊಂದಿಗೆ ಮಕ್ಕಳನ್ನು ಕೂಡ ಆ ತಾಳಮದ್ದಲೆ ಕಡೆಗೆ ಸೆಳೆಯುತ್ತಾ ಅದನ್ನು ಕೂಡ ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ಬಂದಂತಹ ಆ ವಿಷ್ಣು ಬಳಗ ಇವರಿಗೆ ಇನ್ನು ಮುಂದೆಯೂ ಕೂಡ ಒಳ್ಳೆ ರೀತಿಯಂತಹ ಕಾರ್ಯಕ್ರಮ ಮಾಡುವಂತಹ ಯೋಗಭಾಗ್ಯವನ್ನು ಆ ವಿಷ್ಣುಮೂರ್ತಿಯು ಅನುಗ್ರಹಿಸಲಿ ಅಂತ ಹೇಳುತ್ತಾ ನನ್ನ 2 ಮಾತುಗಳಿಗೆ ವಿರಮಿಸುತ್ತೇನೆ. ವಂದನೆಗಳು. ಮುಂದಕ್ಕೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಶ್ರೀ ಡಾಕ್ಟರ್ ಶ್ರೀಧರ್ ಭಟ್, ಅಧ್ಯಕ್ಷರು, ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಮಜಿಬೈಲು ಜೀರ್ಣೋದ್ಧಾರ ಸಮಿತಿ, ಇವರು ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕು ಅಂತ ಕೇಳ್ತಾ ಇದ್ದಾರೆ. ಸ್ಥಳದಲ್ಲಿ ವಾಸವಾಗಿರುವಂಥ ಮಹಾವಿಷ್ಣು ದೇವರ ಆಧಾರದಿಂದ ನಮಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವ ಕಲಾಭಿಮಾನಿಗಳೇ, ಗಣ್ಯ ವ್ಯಕ್ತಿಗಳೇ ಮತ್ತು ಭಕ್ತಾಭಿಮಾನಿಗಳೇ, ಸುಮಾರು 11 ವರ್ಷ ಬ್ರಹ್ಮಕಲಶ ಆಯಿತು. ಅತಿ ವಿಜೃಂಭಣೆಯಿಂದ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಬ್ರಹ್ಮಕಲಶ 11 ವರ್ಷ. ಈ 11ನೇ ವರ್ಷ ಹಾಗೂ ವಿಷ್ಣು ಬಳಗ, ಯಕ್ಷ ಬಳಗ, ಇದರ 1ನೇ ವಾರ್ಷಿಕೋತ್ಸವ ಒಟ್ಟಾಗಿ ನಡೀತಾ ಇದೆ. ಪ್ರತಿ ವರ್ಷವೂ ಕೂಡ ಆ ಬ್ರಹ್ಮಕಲಶೋತ್ಸವದ ದಿನಾಚರಣೆಯ ಅಂಗವಾಗಿ ಹಲವಾರು ಕಾರ್ಯಕ್ರಮ ನಡೆಸುವಂಥ ಒಂದು ಆಲೋಚನೆ ಇತ್ತು. ಹಾಗೂ ಈ ನಿಟ್ಟಿನಲ್ಲಿ ಆಗ ಹೇಳಿದಂತೆ ಅದಕ್ಕೆ ಬೇಕಾದಂತಹ ಪೂರೈಸುವಂತಹ ಸಂಪನ್ಮೂಲ ವ್ಯಕ್ತಿಗಳು ತುಂಬ ಅವಶ್ಯ. ಹಾಗೆ ಈ ನಿಟ್ಟಿನಲ್ಲಿ ನಮ್ಮ ಹರೀಶ್ ನಾವಡ್ರು ಒಂದು ವಿಷ್ಣು ಯಕ್ಷ ಬಳಗ ಎಂಬ ಒಂದು ತಂಡವನ್ನು ಪ್ರಾರಂಭಿಸಿದರು. ಇದರಿಂದ ಎಲ್ಲೇ ಮರೆಯಲ್ಲಿರುವಂಥ ಕಾಯಿ ಹಾಗೆ ಹಲವಾರು ಗುರುತಿಸಲ್ಪಡದಂತಹ ಕಲಾವಿದರು, ಪ್ರತಿಭೆಗಳು, ಬಾಲ ಪ್ರತಿಭೆಗಳು ಪ್ರಕಾಶಮಾನವಾಗಿ ಬರುವಂತಹ ಒಂದು ಸಂದರ್ಭ ಆಯಿತು. ಹಾಗೆ ಒಂದು ಹಲವಾರು ಸಂಘ ಸಂಸ್ಥೆ ದುಡಿಯುವ ನಮಗೆ ಒಂದು ಸಂಘ ಸಂಸ್ಥೆ ನಡೆಸಲಿಕ್ಕೆ ಎಷ್ಟು ಕಷ್ಟ ಉಂಟು, ಅದಕ್ಕೆ ಎಷ್ಟೋ ಅವಿರತ ಶ್ರಮ, ಅಹೋರಾತ್ರಿ ಶ್ರಮ ಬೇಕು ಅಂತ ಹೇಳುವಂತಹದ್ದು ನಮಗೆ ತಿಳಿದಂಥ ವಿಷಯ. ಹಾಗೆ ಕೇವಲ 1 ವರ್ಷದ ಬಹಳ ಸಣ್ಣ ಒಂದು ಅವಧಿಯಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮಗಳು, ಅಲ್ಲಲ್ಲಿ ಬ್ರಹ್ಮಕಲಶ ಅಥವಾ ವಾರ್ಷಿಕೋತ್ಸವಗಳಲ್ಲಿ ಕಾರ್ಯಕ್ರಮ ಕೊಡುವಂತಹ ಒಂದು ಯೋಗ. ನಾವು ಒಂದು ಯಕ್ಷಗಾನ ಕಟ್ಟಿ ನಾವು ಕಾರ್ಯಕ್ರಮ ಕೊಡ್ತೇನೆ ಅಂತ ಹೇಳಿದರೆ ನಮಗೆ ಆಹ್ವಾನಿಸಿರಬೇಕಲ್ಲ. ಹಾಗೆ ನಮ್ಮ ಒಂದು ಅಂದರೆ ಹೀಗೆ ನಮ್ಮಲ್ಲಿ ಇರುವಂಥ ಒಳ್ಳೆಯ ಗುಣವನ್ನು ಕಂಡು ನೀವು ಇತರರಿಗೆ ಹೇಳಬೇಕು. ನಮ್ಮಲ್ಲಿದ್ದ ಏನಾದರೂ ಕುಂದುಕೊರತೆಗಳಿದ್ದು ನಮಗೆ ಹೇಳಬೇಕು. ಈ ತತ್ವ ನಮ್ಮದು. ನಮ್ಮಲ್ಲಿರುವಂಥ ಒಳ್ಳೆಯ ಗುಣಗಳನ್ನು ಇತರರಿಗೆ ಹೇಳಬೇಕು. ಇವು ಡಾಕ್ಟ್ರು ಔಷಧ ಕೊಟ್ಟು ಗುಣ ಆದರೆ ಆ ಡಾಕ್ಟ್ರ ಔಷಧದಲ್ಲಿ ನನಗೆ ಗುಣ ಆಯಿತು ಅಂತ ಹೇಳ್ತಾರೆ. ಆದರೆ ಅಲ್ಲೇ ಗುಣ ಆಗದಿದ್ದರೆ ಅವರು ಡಾಕ್ಟ್ರಿಗೆ ಹೇಳಬೇಕು, ಊರಿಗೆ ಹೇಳಿದರೆ ಏನಾದೀತು. ಹಾಗೆ ಅದೇ ರೀತಿ ನಮ್ಮ ಈ ಒಂದು ಶ್ರಮ, ಕಲಾ ಪರಿಶ್ರಮ ಇದನ್ನು ನೋಡಿ ಇತರ 10 ಮಂದಿಗೆ ಇದನ್ನು ನಾವು ತಿಳಿಸಿದರೆ ನಾವು ಮಾಡುವಂತಹ ಒಂದು ಒಂದು ಸೇವೆ ಸಾರ್ಥಕ ಆಯಿತು. ಹಾಗೆ ಆಗ ಹೇಳಿದರು, ನಮ್ಮ ದೇಶದ, ನಮ್ಮ ಸಮಾಜದ ಮತ್ತು ನಮ್ಮ ಧರ್ಮದ ವಿಚಾರವಾಗಿ ಈ ಯಕ್ಷಗಾನದ ಒಂದು ಬಹಳ ದೊಡ್ಡ ಕೆಲಸವನ್ನು ಮಾಡ್ತಾ ಉಂಟು. ಪಂಡಿತರಿರ್ಬೋದು, ಯಕ್ಷಗಾನ ಅರ್ಥ ದೊಡ್ಡ ಮೇಧಾವಿಗಳು, ಪಾಮರರಿರ್ಬೋದು, ಏನು ಗೊತ್ತಿಲ್ಲದವರು, ಹಾಗೆ ಸಂಗೀತ ಆರಾಧಕರಿರ್ಬೋದು, ಎಲ್ಲರಿಗೊಂದು ಸಮೂಹವಾಗಿ ಒಂದು ತಂಡವಾಗಿ ಆಗುವಂತಹ ಒಂದು ಈ ಒಂದು ಯಕ್ಷಗಾನ ಎಂಬುದು ಒಂದು ಪರಿಕರ.
ಆದ್ದರಿಂದ 1 ವರ್ಷ ಆಯಿತು, 10 ವರ್ಷ ಆಗಲಿ, 100 ವರ್ಷ ನಿರಂತರವಾಗಿ ಈ ಯಕ್ಷಗಾನ ಸೇವೆ ನಡೆಯಲಿ. ಹಾಗೆ ನಾವು ಏನು ಮಾಡಬೇಕು ಹೇಳಿದೆವು, ಇನ್ನೊಬ್ಬರಿಗೆ ಮಜಿಬೈಲು ವಿಷ್ಣು ಬಳಗದವರು ಯಕ್ಷಗಾನ ಮಾಡ್ತಾರೆ, ಅವರಿಗೆ ಬಂದು ಹೋಗುವ ಒಂದು ಸಣ್ಣ ಮಟ್ಟಿನ ಒಂದು ಸಂಭಾವನೆ ಅವರ ಕಲಾವಿದರಿಗೆ ಅಗತ್ಯ ಇದ್ದರೆ ಕೊಡುವಂತಹ ಒಂದು ಅದನ್ನು ನಾವು ಮಾಡಬೇಕು. ಹಾಗೆ ಬಂದು ಹೇಳಿ ಅವರು ಹೋದರೆ ಅವರಿಗೆ ಹೇಗೆ ನಡೆಯುವುದು? ಈ ನಮ್ಮ ಸಂಘ ನಡಿಬೇಕಾದ್ರೆ ಅದಕ್ಕೆ ಬೇಕಾದಂಥ ನಾನು ಹೇಳಿದ ಸಂಪನ್ಮೂಲ ಜನರ ಸಂಪನ್ಮೂಲ ಜನ ಎಲ್ಲ ಬೇಕು. ಹಾಗೆ ಈ ಎಲ್ಲ ನಿಟ್ಟಿನಲ್ಲಿ ಇದೊಂದು ದೊಡ್ಡ ಒಂದು ಶ್ಲಾಘನೀಯವಾದಂಥ ಕೆಲಸವನ್ನು ಮಜಿಬೈಲು ಹರೀಶನಾವರು ಅವರ ಮನೆಯವರು ಕೂಡ ನಾನು ನೋಡ್ತಾ ಇದ್ದೆ. ಸಂತಾನ ಗೋಪಾಲಕೃಷ್ಣ ದೇವಸ್ಥಾನ, ಚಿಪ್ಪಾರ, ಅಲ್ಲಲ್ಲಿ ನಾನು ಈ ಕೆಲಗಡೆ ಅಧ್ಯಕ್ಷ ಹೋಗ್ತಾ ಇರ್ತೇನೆ, ಅಲ್ಲಿ ಎಲ್ಲ ಇವರಿದ್ದಾರೆ. ಯಾಕಂದರೆ ಇವರ ಕಲಾ ಸೇವೆ ಗುರುತಿಸಲ್ಪಟ್ಟಿದೆ. ಹಾಗೆ ಇನ್ನು ಮುಂದೆ ಕೂಡ ಅಲ್ಲಲ್ಲಿ ಇಂತಹ ಹಲವು ಕಾರ್ಯಕ್ರಮವನ್ನು ಮಾಡಿ ನಮ್ಮ ಯಕ್ಷಗಾನ, ನಮ್ಮ ಗಂಡು ಮೆಟ್ಟಿದಾಗ ಇದು ಕಲೆ ಅಂತ ಹೇಳ್ತಾರೆ, ಕಲೆ ಅಂತ ಹೇಳ್ತಾರೆ, ಈ ಕಲೆಯನ್ನು ಇನ್ನೂ ಎಷ್ಟು ಉದ್ಧರಿಸಬೇಕು ಹಾಗೂ ಇದನ್ನಾಗುವಂತಹ ಎಲ್ಲ ಪ್ರೋತ್ಸಾಹವನ್ನು ನಾವು ತಾನು ಮನ ಧನ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಮುಂದಕ್ಕೆ ಧನ್ಯವಾದ ಸಮರ್ಪಣೆ ಶ್ರೀಮತಿ ಮಮತಾ ನಾವಡ ಇವರಿಂದ. ಎಲ್ಲರಿಗೂ ವಂದನೆಗಳು. ವೇದಿಕೆಯಲ್ಲಿರುವಂತಹ ಗಣ್ಯರೇ ಹಾಗೂ ಕಲಾಭಿಮಾನಿ ಭಕ್ತಾಭಿಮಾನಿಗಳೇ, ಈ ದಿನದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಡಾಕ್ಟರ್ ಶ್ರೀಧರ ಭಟ್ ಅಧ್ಯಕ್ಷರು, ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಈ ದಿನದ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮೂಲಕ ಉದ್ಘಾಟಿಸಿದಂತಹ ಮುಕ್ತೇಶ್ವರರಾದಂತಹ ಶ್ರೀ ಗೋಪಾಲಕೃಷ್ಣ ನಾವಡ ಹಾಗೂ ನಮ್ಮ ಹಿರಿಯರು ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾದ ವೇದಮೂರ್ತಿ ಗಣೇಶ್ ನಾವಡ, ಸಂಚಾಲಕರು ಗುರು ನರಸಿಂಹ ಯಕ್ಷಬಳಗ ಮಿಯಪ್ಪದವು ಇವರಿಗೂ ಸ್ಮರಣಿಕೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಕಲಾವಿದರಾಗಿ ಹೆಸರು ಹೇಳಲಿಕ್ಕೆ ಹೋಗುವುದಿಲ್ಲ, ಪ್ರತಿಯೋರ್ವ ಕಲಾವಿದರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಹಿಮ್ಮೇಳ ಮುಮ್ಮೇಳದಲ್ಲಿ ಸಹಕರಿಸುವಂತಹ ಎಲ್ಲ ಕಲಾವಿದರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಈ ದಿನದ ಈ ಕಾರ್ಯಕ್ರಮದಲ್ಲಿ ಪ್ರೇಕ್ಷಕರಾಗಿ ನಮ್ಮನ್ನು ಪ್ರೋತ್ಸಾಹಿಸಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಶಬರಿ ಲೈಟ್ಸ್ ಅಂಡ್ ಸೌಂಡ್ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ನಮ್ಮ ಈ ಸಭಾ ಕಾರ್ಯಕ್ರಮ ಅಧ್ಯಕ್ಷರ ಅನುಮತಿಯ ಮೇರೆಗೆ ಈ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಂದಕ್ಕೆ ಅಗರಿ ಶ್ರೀನಿವಾಸ ಭಾಗವತರಿಂದ ರಚಿಸಲ್ಪಟ್ಟಂತಹ ಶ್ರೀದೇವಿ ಮಹಾತ್ಮೆಯ ಉತ್ತರಾರ್ಧವಾದ ಕದಂಬ ಕೌಶಿಕೆ ಎನ್ನುವಂತಹ ತಾಳಮದ್ದಳೆ ಈ ವೇದಿಕೆಯಲ್ಲಿ ಜರುಗುವುದಕ್ಕಿದೆ. ನಮ್ಮ ಜೊತೆ ಭಾಗವತರಾಗಿ ಸಹಕರಿಸುವುದಕ್ಕಿರುವ ಶ್ರೀ ಶುಭಾನಂದ ಶೆಟ್ಟಿ ಕುಳೂರು, ಶ್ರೀ ಕೇಶವ ಪ್ರಸಾದ್ ಶಿರಂತಡ್ಕ, ಚೆಂಡೆಮದ್ದಳೆಯಲ್ಲಿ ಶ್ರೀ ರಾಜಾರಾಮ್ ಬಲ್ಲಾಳ್ ಚಿಪ್ಪಾರು, ಶ್ರೀ ರಾಮದಾಸ್ ಶೆಟ್ಟಿ ವಗೆನಾಡು, ಚಕ್ರತಾಳದಲ್ಲಿ ಗೌತಮ್ ನಾವಡ ಮಜಿಬೈಲು, ಮುಮ್ಮೇಳದಲ್ಲಿ ಶುಂಭನ ಅರ್ಥಗಾರಿಕೆಯನ್ನು ಮಾಡುವುದಕ್ಕಿರುವರು ಶ್ರೀ ಶ್ರೀಕೃಷ್ಣ ಭಟ್ ದೇವಕಾನ, ರಕ್ತಬೀಜನ ಅರ್ಥಗಾರಿಕೆಯಲ್ಲಿ ಶ್ರೀ ಗೋಪಾಲಕೃಷ್ಣ ನಾಯ್ಕ ಸುರಂಬೈಲು, ಸುಗ್ರೀವನಾಗಿ ಶ್ರೀ ಹರಿನಾರಾಯಣಮಯ್ಯ ಬಜೆ, ಶ್ರೀದೇವಿಯ ಅರ್ಥಗಾರಿಕೆಯನ್ನು ರಾಜಾರಾಮ್ ರಾವ್ ಮಿಯಪ್ಪದವು,
ದೇವೇಂದ್ರನ ಅರ್ಥಗಾರಿಕೆಯನ್ನು ಶ್ರೀ ಗುರುರಾಜ್ ಹೊಳ್ಳ ಬಾಯಾರು ನಿರ್ವಹಿಸುವುದಕ್ಕಿದ್ದಾರೆ. ಎಲ್ಲ ಸಹೃದಯಿ ಬಂಧುಗಳು ನಮ್ಮ ಜೊತೆ ಸಹಕರಿಸಬೇಕು ಎನ್ನುವ ಹಾಗೆ ಕೇಳಿಕೊಳ್ಳುತ್ತಾ ಭಾಗವತರು ಕಥಾಭಾಗವನ್ನು ಮುಂದುವರಿಸಬೇಕು.